ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ KN ರಾವ್ ಗುರುಜಿ. ಇವತ್ತಿನ ವಿಷಯ 2026 ಮೇ ತಿಂಗಳ ಭವಿಷ್ಯ. ಅದರಲ್ಲಿ ಮಿಥುನ ರಾಶಿಯ ಗ್ರಹಗತಿಗಳು ಹೇಗಿರುತ್ತೆ, ಫಲಾನುಫಲ ಹೇಗಿರುತ್ತೆ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ಪೇಜ್ನ ಲೈಕ್ ಮಾಡಿ, ಫಾಲೋ ಮಾಡಿ, ಆದಷ್ಟು ಶೇರ್ ಮಾಡಿ. ಮೊದಲನೇದಾಗಿ ಗ್ರಹಗತಿಗಳು ಯಾವ ರೀತಿ ಇರುತ್ತಪ್ಪ ಗ್ರಹಗತಿಗಳು ಅಂತಂದರೆ, ಶುಕ್ರ ಮಿಥುನ ರಾಶಿಯಲ್ಲಿ ಇರೋದ್ರಿಂದ ಇವರಿಗೆ ಸುಖ ಮತ್ತು ನೆಮ್ಮದಿ ಸಿಗ್ತಾ ಹೋಗುತ್ತೆ. ಮೇ 14ರಲ್ಲಿ ಶನಿ ಕರ್ಮಸ್ಥಾನದಲ್ಲಿ ಇರೋದ್ರಿಂದ ನಿಮ್ಮಲ್ಲಿ ಹೆಚ್ಚಿನ ಜವಾಬ್ದಾರಿ, ಒತ್ತಡಗಳು ಜಾಸ್ತಿ ಬರ್ತಾ ಹೋಗುತ್ತೆ ಮಿಥುನ ರಾಶಿಯವರಿಗೆ ಮೇ ತಿಂಗಳಲ್ಲಿ. ಇಷ್ಟು ಗ್ರಹಗತಿಗಳು. ಫಲಾನುಫಲ ಯಾವ ಕ್ಷೇತ್ರಕ್ಕೆ ಯಾವ್ಯಾವ ರೀತಿಯಿಂದ ಫಲಾನುಫಲ ಇರುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಉದ್ಯೋಗದಲ್ಲಿ ನೋಡ್ತಾ ಹೋದರೆ ಹೊಸ ಕೆಲಸಕ್ಕೆ ನೀವು ಸೇರ್ತಾ ಹೋಗ್ತೀರಾ. ಹೊಸ ಅವಕಾಶಗಳು ನಿಮ್ಮ ಹತ್ರ ಬರ್ತಾ ಹೋಗುತ್ತೆ. ಉದ್ಯೋಗದಲ್ಲಿ ಸಣ್ಣ ಪುಟ್ಟ ಏನು ಉದ್ಯೋಗ ಮಾಡ್ತಾ ಇರ್ತೀರಾ, ಅದರಲ್ಲೂ ಕೂಡ ನಿಮಗೆ ಯಶಸ್ಸು ಬರ್ತಾ ಹೋಗುತ್ತೆ. ಒಳ್ಳೆಯ ಪ್ರಗತಿ ಕಾಣ್ತಾ ಹೋಗ್ತೀರಾ. ಪೂರ್ತಿ ಪ್ರಮಾಣದಲ್ಲಿ ಇವರಿಗೆ ಉದ್ಯೋಗದಲ್ಲಿ ಒಳ್ಳೆಯ ಫಲಿತಾಂಶ ಇದೆ. ಮತ್ತು ವಿದೇಶಕ್ಕೆ ಹೋಗಿ ಏನು ಕೆಲಸಕ್ಕೆ ನೀವು ಅಪೇಕ್ಷೆ ಪಡ್ತಾ ಇರ್ತೀರಾ, ಅಲ್ಲೂ ಕೂಡ ನಿಮಗೆ ಸಿಗುವಂಥ ಚಾನ್ಸಸ್ಗಳು ತುಂಬಾ ಇದೆ. ಮತ್ತು ಮೀಡಿಯಾದಲ್ಲಾಗಿರ್ಬೋದು, ಟೀಚಿಂಗಲ್ಲಾಗಿರ್ಬೋದು, ಯಾರು ಇರ್ತೀರಾ ಅವರಿಗೆ ಇದು ಒಳ್ಳೆಯ ಸಮಯ. ಮತ್ತು ವ್ಯಾಪಾರ ವ್ಯವಹಾರದಲ್ಲಿ ನೋಡ್ತಾ ಹೋದರೆ ಇವರು ಅನಿರೀಕ್ಷಿತವಾಗಿ ನೀವು ಎಕ್ಸ್ಪೆಕ್ಟ್ ಮಾಡಿರಲ್ಲ ಅಷ್ಟು ದುಡ್ಡು ನಿಮಗೆ ಬರ್ತಾ ಹೋಗುತ್ತೆ. ಏನು ವ್ಯಾಪಾರ ವ್ಯವಹಾರ ಮಾಡ್ತಿರ್ತೀರ, ಹೊಸ ವ್ಯಾಪಾರಗಳು ಪ್ರಾರಂಭ ಮಾಡೋದಕ್ಕೆ ಈ ಮೇ ತಿಂಗಳಲ್ಲಿ ನಿಮಗೆ ಅನುಕೂಲಕರ. ಮತ್ತು ಶೇರ್ ಮಾರ್ಕೆಟಲ್ಲಿ ನೀವೇನು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ ಅಥವಾ ಇನ್ವೆಸ್ಟ್ ಮಾಡಬೇಕಂತ ಈಗ ಎಕ್ಸ್ಪೆಕ್ಟ್ ಮಾಡ್ತಿರ್ತೀರಾ, ಅಲ್ಲೂ ಕೂಡ ನಿಮಗೆ ಅನಿರೀಕ್ಷಿತವಾಗಿ ದುಡ್ಡು ಬರ್ತಾ ಹೋಗುತ್ತೆ. ಪೂರ್ತಿ ಪ್ರಮಾಣದಲ್ಲಿ ನಿಮಗೆ ವ್ಯಾಪಾರ ವ್ಯವಹಾರದಲ್ಲಾಯಿತು, ಉದ್ಯೋಗದಲ್ಲಾಯಿತು ಬಹಳನೇ ಉನ್ನತ ಸ್ಥಾನಕ್ಕೆ ಹೋಗುವಂಥ ಚಾನ್ಸಸ್ಗಳು ತುಂಬಾ ಇದೆ. ಮತ್ತು ಶಿಕ್ಷಣದಲ್ಲಿ ನೋಡ್ತಾ ಹೋದರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಒಳ್ಳೆಯ ಯಶಸ್ಸು ಕಾಣ್ತಾ ಹೋಗ್ತೀರಾ. ಶಿಕ್ಷಣ ವಿಚಾರದಲ್ಲಿ ನೋಡ್ತಾ ಹೋದರೆ ಒಳ್ಳೆಯ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ಸು ಕಾಣ್ತಾ ಹೋಗ್ತೀರಾ. ಅದರ ತಕ್ಕ ಪರಿಶ್ರಮ ಪಡಲೇಬೇಕಾಗುತ್ತೆ. ನೀವು ಸ್ವಲ್ಪ ಪರಿಶ್ರಮ ಪಟ್ಟರೂ ಸಹಿತ ನಿಮಗೆ ಒಳ್ಳೆಯ ಫಲಿತಾಂಶ ದೊರಕ್ತಾ ಹೋಗುತ್ತೆ. ಮತ್ತು ವಿದೇಶಕ್ಕೆ ಹೋಗಿ ಏನು ನಾನು ಓದಬೇಕು, ನಾನು ಕಲಿಬೇಕು, ವಿದೇಶದಲ್ಲಿ ನಾನು ಎಜುಕೇಷನ್ ಮಾಡಬೇಕು ಅಂತ ಏನು ಅಪೇಕ್ಷೆ ಪಡ್ತಾ ಇರ್ತೀರಾ, ಈ ತಿಂಗಳಲ್ಲಿ ನಿಮಗೆ ಎಲ್ಲ ರೀತಿಯಿಂದನೂ ಅನುಕೂಲ ಇದೆ. ಮತ್ತು ರೈತರ ವಿಚಾರದಲ್ಲಿ ನೋಡ್ತಾ ಇದ್ದರೆ ಒಳ್ಳೆಯ ಲಾಭ, ಬೆಳೆಗಳಿಂದ ಆಗಿರ್ಬೋದು, ಭೂ ವಿಚಾರದಿಂದ ಆಗಿರ್ಬೋದು, ಎಲ್ಲ ರೀತಿಯಿಂದನೂ ಒಳ್ಳೆ ಲಾಭದಾಯಕ ಆಗುವಂಥ ಸ್ಥಿತಿಗತಿಗಳು ತುಂಬಾ ಇದೆ. ಅದರಲ್ಲಿ ಹೈನುಗಾರಿಕೆ ಮಾಡೋರಾಗಿರ್ಬೋದು, ಹಣ್ಣು ತರಕಾರಿ ಬೆಳೆಯೋರಾಗಿರ್ಬೋದು, ಇವರಿಗಂತೂ ಒಳ್ಳೆಯ ಲಾಭ, ಹಣಕಾಸಿನ ವಿಚಾರದಲ್ಲಂತೂ ತುಂಬಾ ಅನುಕೂಲಕರ ಆಗುವಂಥ ಚಾನ್ಸ್ಗಳು ತುಂಬಾ ಇದೆ. ಮತ್ತು ಆರೋಗ್ಯ ವಿಚಾರದಲ್ಲಿ ನೋಡ್ತಾ ಇದ್ದರೆ ಇವರಿಗೆ ಸಣ್ಣ ಪುಟ್ಟ ಕಾಯಿಲೆಗಳು ಬರುವಂಥ ಚಾನ್ಸಸ್ಗಳು ತುಂಬಾ ಇದೆ. ಜೀರ್ಣಕ್ರಿಯೆ ಆಗಿರ್ಬೋದು, ಅಥವಾ ಶೀತ ಆಗಿರ್ಬೋದು, ಕೆಮ್ಮಾಗಿರ್ಬೋದು, ಜ್ವರ ಆಗಿರ್ಬೋದು, ಸ್ವಲ್ಪ ಸಣ್ಣ ಪುಟ್ಟ ಕಾಯಿಲೆಗಳು ಬರ್ತಾ ಹೋಗುತ್ತೆ. ಸ್ವಲ್ಪ ಆರೋಗ್ಯದ ಮೇಲೆ ಜಾಗರೂಕತೆಯಿಂದ ಇರಿ. ನೀವು ಸೇವಿಸುವ ಆಹಾರದಿಂದನೇ ಸ್ವಲ್ಪ ನಿಮಗೆ ಕಾಯಿಲೆಗಳು ಬರುವಂಥ ಚಾನ್ಸಸ್ಗಳು ಇದೆ. ಸ್ವಲ್ಪ ಜಾಗರೂಕತೆಯಿಂದ ಇರಿ. ಹೊರಗಡೆಯಿಂದ ತಿನ್ನೋಕ್ಕಿಂತ ಮುಂಚೆ ಸ್ವಲ್ಪ 100 ಬಾರಿ ಯೋಚನೆ ಮಾಡಿ. ಮತ್ತು ಪ್ರೀತಿ ಪ್ರೇಮ ವಿಚಾರದಲ್ಲಿ ನೋಡ್ತಾ ಹೋದರೆ ಎಲ್ಲ ರೀತಿಯಿಂದನೂ ಒಳ್ಳೆಯದಿದೆ. ಸಂಬಂಧಗಳು ಗಟ್ಟಿ ಆಗ್ತಾ ಹೋಗುತ್ತೆ. ಏನು ಬ್ರೇಕಪ್ ಆಗಿರುತ್ತೆ ಅದು ಈ ತಿಂಗಳಲ್ಲಿ ನಿಮಗೆ ಮತ್ತೆ ಪುನಃ ಇಬ್ಬರು ಒಂದಾಗುವಂಥ ಚಾನ್ಸಸ್ಗಳು ತುಂಬಾ ಇದೆ. ಮತ್ತು ಈ ಒಂದಾಗೋದ್ರ ಮೇಲೂ ಕೂಡ ನಿಮಗೆ ಹಿರಿಯರ ಸಮ್ಮುಖದಿಂದ ನಿಮಗೆ ಮದುವೆ ತನಕ ಹೋಗುವಂಥ ಚಾನ್ಸಸ್ಗಳು ತುಂಬಾ ಇದೆ. ಮತ್ತು ಮದುವೆ ವಿಚಾರದಲ್ಲಿ ನೋಡ್ತಾ ಹೋದರೆ ಇಷ್ಟು ದಿನ ಕಂಕಣ ಭಾಗ್ಯನೇ ಇಲ್ಲ ಅಂದ್ಕೊಂಡಿರ್ತೀರಾ. ಎಷ್ಟೇ ಹುಡುಕಿದ್ರೂ ಹೆಣ್ಣು ಸಿಗ್ತಾ ಇರಲ್ಲ ಅಥವಾ ಗಂಡು ಸಿಗ್ತಾ ಇರಲ್ಲ. ನಿಮಗಿಷ್ಟ ಆದರೆ ಅವ್ರಿಗಿಷ್ಟ ಆಗ್ತಿರಲ್ಲ, ಅವ್ರಿಗಿಷ್ಟ ಆದರೆ ನಿಮಗಿಷ್ಟ ಆಗ್ತಾ ಇರಲ್ಲ. ತುಂಬಾ ಅಡೆತಡೆಗಳು ಬರ್ತಾನೆ ಇರುತ್ತೆ. ಆದರೆ ಮೇ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ತುಂಬಾ ಒಳ್ಳೆಯದಿದೆ. ಕಂಕಣ ಭಾಗ್ಯ ಕೂಡಿ ಬರ್ತಾ ಹೋಗುತ್ತೆ. ಎಲ್ಲ ರೀತಿಯಿಂದನೂ ಅನುಕೂಲ ಆಗುವಂಥ ಚಾನ್ಸಸ್ಗಳು ಇದೆ. ಹಿರಿಯರ ಸಮ್ಮುಖದಿಂದ ಆಗಿರ್ಬೋದು, ಅಥವಾ ಪ್ರೀತಿ ಪ್ರೇಮ ಮಾಡಿ ಹಿರಿಯರ ಹತ್ರ ಹೋಗಿ ನೀವು ಹೇಳೋದ್ರಿಂದ ಆಗಿರ್ಬೋದು, ನಿಮಗೆ ಎಲ್ಲ ರೀತಿಯಿಂದನೂ ಶುಭ ಕಾರ್ಯಗಳು ಆಗುವಂಥ ಚಾನ್ಸಸ್ಗಳು ತುಂಬಾ ಇದೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ನೋಡ್ತಾ ಹೋದರೆ ನಿಮ್ಮ ಹಳೆ ಸಾಲಗಳು ಎಲ್ಲ ರೀತಿ ತೀರ್ತಾ ಹೋಗುತ್ತೆ. ನಿಮಗೆ ಹಣದ ಅರಿವು ಯಾವ ರೀತಿ ಇರುತ್ತೆ ಅಂತಂದರೆ, ಹೊಸ ಐಷಾರಾಮಿ ಬಂಗ್ಲೆ ತಗೋದಾಗಿರ್ಬೋದು, ಕಾರ್ಗಳು ತಗೋದಾಗಿರ್ಬೋದು, ಮತ್ತು ಸೈಟ್ ಆಗಿರ್ಬೋದು, ಮತ್ತು ಆಸ್ತಿ ಖರೀದಿ ಮಾಡುವಂಥದ್ದಾಗಿರ್ಬೋದು, ಎಲ್ಲ ರೀತಿಯಿಂದ ಸೌಕರ್ಯಗಳು ಹಣಕಾಸಿನ ವಿಚಾರದಿಂದ ನಿಮಗೆ ಆಗುವಂಥ ಚಾನ್ಸಸ್ಗಳು ತುಂಬಾ ಇದೆ. ಇಷ್ಟು ಫಲಾನುಫಲ. ಇನ್ನೂ ನಿಮ್ಮಲ್ಲಿ ಏನಾದ್ರು ಸಮಸ್ಯೆಗಳು ಕಾಡ್ತಾ ಇದ್ದರೆ ಪ್ರತಿ ಮಂಗಳವಾರ ಶುಕ್ರವಾರ ಅಮ್ಮನವರ ದರ್ಶನ ಮಾಡಿ, ಅಮ್ಮನವರ ಆಶೀರ್ವಾದ ತಗೊಳ್ಳಿ. ಎಲ್ಲ ರೀತಿ ಒಳ್ಳೆಯದಾಗ್ತಾ ಹೋಗುತ್ತೆ.
ಮತ್ತು ನಿಮ್ಮಲ್ಲಿ ಏನಾದ್ರು ಹೆಚ್ಚಿನ ಸಮಸ್ಯೆಗಳು ಕಾಡ್ತಾ ಇದ್ದರೆ, ನಿಮ್ಮಲ್ಲಿ ಏನಾದ್ರು ಒಂದು ಹೇಳ್ಕೊಳ್ಳೋಕ್ಕಾಗುವಂಥ ಸ್ಥಿತಿಗತಿಗಳು ತುಂಬಾ ಇದ್ದರೆ ಒಮ್ಮೆ ನಮ್ಮನ್ನು ಸಂಪರ್ಕಿಸಿ. ಸರ್ವೇ ಜನ ಸುಖಿನೋ ಭವಂತು. ಒಳ್ಳೆಯದಾಗಲಿ ವೀಕ್ಷಕರೇ.